ರಾಜ್ಯ ಸರ್ಕಾರದ ವಿರುದ್ಧ ವಿಕಲಚೇತನರಿಂದ ಬೀದಿ ಬದಿಯಲ್ಲಿ ಆಗ್ರಹ ವ್ಯಕ್ತವಾದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟ ಜಿಲ್ಲೆಯ ಘಟಕದ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾ ಆಡಳಿತ ಭವನದ ಎದುರು ಗುರುವಾರ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಯ ವಿಕಲಚೇತನರು ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನ ಒತ್ತಾಯಿಸಿ ಮೌನ ಧರಣಿಯಿಂದ ಹಿಡಿದು ಘೋಷಣೆಗಳವರೆಗೆ ಹೋರಾಟವನ್ನ ನಡೆಸಿದ್ರು. ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳೇನು ಅನ್ನೋದನ್ನ ನೋಡೋದಾದ್ರೆ, ವಿಕಲಚೇತನರ ಮಾಸಾಶನವನ್ನ ಈಗ 5,000ಕ್ಕೆ ಹೆಚ್ಚಿಸಬೇಕು, ಕರ್ನಾಟಕ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ಅನ್ನ ವಿತರಣೆ ಮಾಡಬೇಕು ಮತ್ತು ವಿಕಲಚೇತನರಿಗೆ ವೈಯಕ್ತಿಕ 5% ಅನುದಾನ ಮೀಸಲು ಮಾಡಬೇಕು. ಸ್ಥಳೀಯ ಖಾಸಗಿ ಕಂಪನಿಗಳು ಮತ್ತು ಕೈಗಾರಿಕೆಗಳಲ್ಲಿ 5% ಉದ್ಯೋಗ ಮೀಸಲಾತಿ ಜಾರಿಗೆ ತರಬೇಕು. ವಿಕಲಚೇತನರ ಅನುದಾನದಲ್ಲಿ ನಡೀತಾ ಇರುವಂತಹ ದುಂದು ಪೋಲಾದವಿ ಹಾಗೂ ಅವ್ಯವಹಾರವನ್ನ ತಡಿಬೇಕು. ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿಯ ಕೊರತೆಯಿಂದ ವಿಕಲಚೇತನರು ವಂಚಿತರಾಗುವುದನ್ನು ಸರಿಪಡಿಸಬೇಕು ಎಂದಿದ್ದಾರೆ. ಇನ್ನು ಜಿಲ್ಲಾಡಳಿತದ ಮಟ್ಟದಲ್ಲಿ ವಿಕಲಚೇತನರ ಕುಂದುಕೊರತೆ ಸಭೆಯನ್ನ ಬಹಳ ಕಾಲದಿಂದ ನಡೆಸಲಾಗದಿರುವುದನ್ನ ಈಗ ಆರೋಪಿಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಕ್ಷಣ ಸಭೆ ಕರೆಯುವಂತೆ ಮನವಿಯನ್ನ ಸಲ್ಲಿಸಿದ್ರು. ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಪದಾಧಿಕಾರಿಗಳು ತಮ್ಮ ಬೇಡಿಕೆಗಳನ್ನ ಪಟ್ಟಿಯನ್ನ ಹೊಂದಿದಂತಹ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ವಿಕಲಚೇತನರ ಹಿತಕ್ಕಾಗಿ ಈ ಬೇಡಿಕೆಗಳನ್ನ ಸರ್ಕಾರ ತ್ವರಿತವಾಗಿ ಪರಿಗಣಿಸಬೇಕು ಅನ್ನೋದು ಪ್ರತಿಭಟನಾಕಾರರ ಒತ್ತಾಯವಾಗಿದೆ. ನಾವು 12/12/2025 ಇವತ್ತು ನಾವು ಬೀದಿಗಿಳಿಬೇಕಾದ ಕಾರಣ ನಮಗೆ ಸರ್ಕಾರ ಕಡೆಗಣಿಸುವುದು ನೋಡಿಕೊಂಡು ನಾವು ಸುಮ್ಮನೆ ಇರುತ್ತೆ, ಇಲ್ಲಿವರೆಗೆ ಸುಮ್ಮನೆ ಇದ್ವಿ ಸರ್. ಇವತ್ತು ಸದೃಢವಾಗಿ ಇರ್ತಕ್ಕಂಥ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಮೇಲೆ ಇಡೀ ರಾಜ್ಯದಾದಂಥ ಬಸ್ ಪಾಸ್ ಉಚಿತವನ್ನು ಕೊಡ್ತಿದ್ದಾರೆ ಸರ್. ಅದು ನಾವು ಎಷ್ಟೇ ಬೇಡಿಕೊಂಡ್ರೂ ಸರ್ಕಾರಕ್ಕೆ ನಮ್ಮನ್ನು ಕಡೆಗಣಿಸ್ತಾ ಇದ್ದೀವಿ. ಅದನ್ನೇ ನಾವು ಇವತ್ತು ರಾಜ್ಯದಾದಂಥ ಬಸ್ ಪಾಸನ್ನು ಉಚಿತವಾಗಿ ವಿಕಲಚೇತರಿಗೆ ಕೊಡಬೇಕಂತೇಳಿ ಇವತ್ತೊಂದು ಬೇಡಿಕೆಯನ್ನು ಇಟ್ಕೊಂಡು, ಅದೇ ರೀತಿಯಾಗಿ ಇವತ್ತು ಸುಮಾರು ಕೋಟಿಗಟ್ಟಲೆ ಹಣವನ್ನು ಇಡೀ ರಾಜ್ಯದಲ್ಲಿ ಕೋಟಿಗಟ್ಟಲೆ ಹಣವನ್ನು ವಿಕಲಚೇತರಿಗೆ 5% ಬಳಿತಾ ಇದೆ. ದಯವಿಟ್ಟು ಅದನ್ನು ಯಾವ ರೀತಿಯಿಂದ ಖರ್ಚು ಮಾಡ್ತಕ್ಕ ಆಗ್ತಾಯಿಲ್ಲ. ಬೇರೆ ಒಂದು ಏನೋ ಖರ್ಚು ಮಾಡಂದ್ರೆ ಯಾವುದೇ ಒಂದು ಸಮಸ್ಯೆ ಇಟ್ಕೊಂಡು ನಾವು ಇಲ್ಲಿ ಖರ್ಚು ಮಾಡೀವಿ, ಅಲ್ಲಿ ಶೌಚಾಲಯ ಕಟ್ಸಿವಿ, ಇಲ್ಲಿ ರ್ಯಾಂಪ್ ಕಟ್ಸಿವಿ ಅಂತ ಹೇಳ್ತಾರೆ ಸರ್. ಅದು ಏನಿದ್ರು ಸುಳ್ಳು ಅಂತೇಳಿ ನಾವು ನಿಗದಿಪಡಿಸಿದ್ದಾಗಿದೆ. ಆ ಗಮನಕ್ಕೆ ಮೇಲ್ಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳಿಗೂ ವರದಿಯನ್ನು ಸಲ್ಲಿಸಿದ್ವಿ ಸರ್. ಆದ್ರೆ ಇವಾಗ ನಮ್ಮದು ಏನಂದ್ರೆ ಆ ಬೇಡಿಕೆ 5% ಇರ್ತಕ್ಕಂಥದ್ದು ವೈಯಕ್ತಿಕವಾಗ್ಬೇಕು ಸರ್. ವೈಯಕ್ತಿಕವಾಗಿ ಖರ್ಚು ಮಾಡಿದ್ರೆ ಎಲ್ಲರಿಗೂ ಸಮಾನವಾಗಿ ಮುಟ್ತಕ್ಕಂಥ ನಮ್ಮ ಸಂಘಟನೆಯನ್ನು ತೀರ್ಮಾನ ಮಾಡಿ ಇವತ್ತು ಬೀದಿಗಿಳಿದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್. ಅದೇ ಸಂಬಂಧಪಟ್ಟವಾಗಿ ಈಗ ಸುಮಾರು 5-6 ವರ್ಷದಿಂದ ನೋಡಲ್ ಮೀಟಿಂಗ್ ಅಂದ್ರೆ ಜಿಲ್ಲಾ ಮಟ್ಟದ ಕುಂದುಕೊರತೆ ಸಭೆ ಆಗ್ಬೇಕು ಸರ್, ತಾಲೂಕು ಮಟ್ಟದ ಕುಂದುಕೊರತೆ ಸಭೆ ಆಗಬೇಕು, ಜಿಲ್ಲಾ ಮಟ್ಟದ ಕುಂದುಕೊರತೆ ಸಭೆ ಅಂದ್ರೆ ಮಾನ್ಯ DC ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಕುಂದುಕೊರತೆ ಸಭೆ ಆಗಬೇಕು. ಆ ಕುಂದುಕೊರತೆ ಸಭೆಯಲ್ಲಿ ಏನು ನಾವು ಚರ್ಚೆ ಮಾಡ್ತೀವಿ, ಇಡೀ ಜಿಲ್ಲಾದ್ಯಂತ ಪಾಲನೆ ಮಾಡ್ತಕ್ಕಂಥದ್ದು ಒಬ್ಬ ಜಿಲ್ಲಾಧಿಕಾರಿ ಸರ್. ಆ ಜಿಲ್ಲಾಧಿಕಾರಿ ಮಟ್ಟದ ಕುಂದುಕೊರತೆ ಸಭೆ ಇಲ್ಲಿವರೆಗೆ ಆಗ್ತಿಲ್ಲ. ಅದೊಂದು ಮನವಿ ಇಟ್ಕೊಂಡು ಇವತ್ತು ನಾವು ಬೀದಿಗಿಳಿದು ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿಯಾಗಿ ನಮ್ಮ ವಿಕಲಚೇತನರು D.Ed ಮತ್ತು B.Ed ಓದ್ತಕ್ಕಂಥವ್ರಿಗೆ ಕನಿಷ್ಠ ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಾ ಇದ್ದಾರೆ ಸರ್. ಆದರೆ ಸಾಮಾನ್ಯವರಿಗೆ ನಮಗೆ ಕೊಡ್ತಕ್ಕಂಥಲ್ಲಿ ಒಂದು ವ್ಯತ್ಯಾಸ ಇದೆ ಸರ್. ಆ ವ್ಯತ್ಯಾಸವನ್ನು ನಮಗೆ ನಿಗದಿಪಡಿಸ್ಬೇಕು. ಇಷ್ಟೇ ಪರ್ಸೆಂಟೇಜ್ ಕೊಡಬೇಕಂತೇಳಿ ನಾವೇನು ಕೇಳ್ತಾ ಇದ್ದೀವಿ, ಆ ಪರ್ಸೆಂಟ್ ನಿಗದಿ ಮಾಡ್ಬೇಕು. ಯಾಕಂದ್ರೆ ಸಾಮಾನ್ಯವರಿಗೆ 80% ಕೊಟ್ಟರೆ ನಮ್ಗೆ 60% ನಿಗದಿ ಮಾಡ್ಬೇಕಂತೇಳಿ ಮಾನ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಅದೇ ಸಂಬಂಧಪಟ್ಟಂತಾಗ ಪ್ರತಿ ಇಲಾಖೆಯಲ್ಲಿ 5% ಖರ್ಚು ಆಗ್ತಾಯಿಲ್ಲ. ಏನೇ ಕೇಳಿದ್ರು ನಾವು ಖರ್ಚು ಮಾಡ್ತಾಯಿದ್ವಿ, ನೀವು ಅರ್ಜಿ ಆಗ್ತಾಯಿಲ್ಲ ಅಂತ ನಮಗೆ ಒಳ್ಳೆ ಕ್ವಶನ್ ಮಾಡ್ತಾ ಇರ್ತಾರೆ ಆಯಾ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು. ಬಟ್ ಆದರೆ ಅವರು ಮಾಡ್ತಕ್ಕಂಥ ಯೋಜನೆಗಳ ಸಂಬಂಧಪಟ್ಟಂಗೆ ಅಲ್ಲಿ ಏನು ಇವತ್ತು ಇಂಥ ಯೋಜನೆ ಮಾಡಿವಿ ವಿಕಲಚೇತನರಿಗೆ ಅಂತಂದೇಳಿ ಯಾವ ಪೇಪರ್ ಸ್ಟೇಟ್ಮೆಂಟ್ ಇಲ್ಲ, ಯಾವ ವಾಟ್ಸಪ್ ಇಲ್ಲ, ಏನು ಫೇಸ್ಬುಕ್ ಇಲ್ಲ ಸರ್. ಅಂದಾಗ ನಮ್ಮ ವಿಕಲಚೇತನರ ಮುಂದೆ ಬಂದು ಆ ಸೌಲಭ್ಯ ಪಡೋಕ್ಕೆ ಅನರ್ಹರಾಗಿದ್ದಾರೆ ಸರ್. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.